ಹಾಯ್ ಫ್ರೆಂಡ್ಸ್, ಗ್ರಾಪಾ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಕ್ಲಬ್ ಅಲ್ಲ, ಎಲ್ಲಿ ಹೊಂಟೇವಿ? ಯಾವ ಜಾಗಕ್ಕೆ ಹೊಂಟೇವಿ ಈಗ? ನಾವು ಒಂದು ಪಿಕ್ನಿಕ್ನ, ಚಿಕ್ಕದಾಗಿ ಒಂದು ಪಿಕ್ನಿಕ್ನ ಪ್ಲಾನ್ ಮಾಡಿ. ಯಾರ್ಯಾರು ಹೊಂಟೇವಿ ನಾವು ಪಿಕ್ನಿಕ್ಗೆ? ಮೊದಲಿಗೆ ನಾವು ಮತ್ತೆ ಯಾರು ಬರತ್ತಾರ? ಚಿಕ್ಕ ಗ್ಯಾಸ್ನ ನಮ್ಮ ಫ್ರೆಂಡ್ ಅಂಕಲ್ ಅನ್ಬೇಕು, ದೇವಸಿಸ್ ಅಂಕಲ್. ಸೊ ಯಾವುದೋ ಒಂದು ಕಾರಣಕ್ಕೋಸ್ಕರ ಹೋಗೋಣ. ಗ್ಯಾಸ್ ಇದೆ ಅಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಸಂಡೇ ಕೂಡ ಇದೆ. ನೆಕ್ಸ್ಟ್ ಮಕ್ಕಳು ಬಂದ್ಬಿಡುತ್ತೆ. ಇವಾಗ ಊಟ ಮಾಡ್ತಿಲ್ಲ, ಊಟ ಮಾಡ್ಲಿಲ್ಲ ಅಂತ ಮತ್ತೆ ನಾವು ಮನೆ ಕರ್ಕೊಂಡ್ ಬಂದ್ಬಿಡೋದು ಸುಮ್ಮನೆ. ಮತ್ತೆ ಅವ್ರ ಫ್ರೆಂಡು ಪ್ಲಾನ್ ಇವಾಗ ರೆಡಿ ಆಗಿತ್ತು. ಏನೇನು ಸಾಮಾನು ಬೇಕು ನಮ್ಮ ಹಸ್ಬೆಂಡ್ ಮತ್ತೆ ಅವ್ರ ಫ್ರೆಂಡು ಹೋಗಿ ಇಷ್ಟು ಟೈಮಿಗೆ ಹೋಗಿ ಅಲ್ಲಿ ಹೋಗಿ ಯಾವಾಗ ಅಡುಗೆ ಮಾಡ್ಕೊಂಡಲ್ಲಿ ಯಾವಾಗ ಊಟ ಮಾಡೋದು ಯಾವಾಗ ಬರೋದು. ಅಲ್ಲ ನಾವು ಮಾಡಲ್ಲ, ಈಗ ನೀನು ದೇವಸಿಸಿ ಇಬ್ರು ಮಾಡ್ಬೇಕು ಅಡ್ಗಿನ. ನಿಮಗಿಬ್ರಿಗೂ ಹೇಳ್ತೇವೆ ಅಂತ ನಾನಾಗಿ ಏನ್ ಬಿಟ್ರೆ ಆಯ್ತು, ನಿನಗೆ ಮಾಡಕ್ ಬಿಡ್ತೈತಿ ಫ್ರೀ ಹ್ಯಾಂಡಿಗೆ ಹೋಗ್ತಾ ಇದೀವಿ. ರೀ ಇನ್ನೊಂದು ಚಾಪಿ ನೀಡ್ಕೊಂಡೆಲ್ಲ. गिर जाएगा कुछ. ಈ ಜಾಗಕ್ಕೆ ಬಂದಮೇಲೆ ಗೊತ್ತಾಗಿದ್ದು ಇಲ್ಲಿ ಎಲ್ಲ ಮರಗಳು ಮುಳ್ಳಿನ ಮರಗಳೇ ಜಾಸ್ತಿ ಇತ್ತು. ಅದರಲ್ಲೂ ಕೂಡ ಜಾಗ ಹುಡುಕ್ಬಿಟ್ಟು ನಾವು ಅಡುಗೆ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ತುಂಬ ಅಂದರೆ ತುಂಬಾನೇ ಲೇಟಾಗಿ ಹೋಗ್ಬಿಟ್ಟಿತ್ತು. बच्चा लोग क्या कर रहा है? क्या हो गया? नहीं हो रहा है. क्या उड़ते? मैं कर दे रहा हूँ. मसाले कुटाते हैं. ए हाथ को ऐसे रखो, हाथ को ऐसे ऐसे कवरिंग. ना 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 ऊपर. हाँ. वो इतना कवर कर दो, कहीं गिरेगा नहीं बाहर. ये हम लोग चाय बनाने के लिए जो करता था और इसका करता था ना, सांभर बनाते समय पूरा. इन लोग को क्या टेक्निक नहीं आता, इसलिए करता है लोग. प्रॉपर टेक्निक नहीं है इन लोग. ये देखो बन रहा खाना, बन रहा पूरा. नाम बढ़िया है एकदम. चल रहा ना चलो, थोड़ा तेजी से आने से जल्दी पकड़ा तो. ये नेतरहाट में बढ़िया होता है. ये नेतरहाट अगर पानी गिरता है उधर ना के ना अभी नेक्स्ट बच्चे को छुट्टी मिलेंगे. हाँ. तब एक टाइम हमारा ये फोटो खींचो. ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಈ ರೀತಿ ಕುಟ್ಬಿಟ್ಟು ಹಾಕಿದರೆ ಟೇಸ್ಟ್ ಆಗುತ್ತೆ ಅಂತ ಹೇಳಿ ಮಟನ್ ಮಾಡ್ತಾಯಿದ್ವಿ ನಾವಿವತ್ತು. ಅದಕ್ಕೆ ನಾನು ಕುಟ್ತಾ ಇದ್ದೆ. ತುಂಬ ಸ್ಲೋ ಕುಟ್ತಾ ಇದೆಯಾ ನೀನು ಅಂತ ಹೇಳಿ ಇವರು ದೇವಾಸಿಸ್ ಅಂತ ಹೇಳಿ ನಮ್ಮ ಹಸ್ಬೆಂಡ ಕ್ಲೋಸ್ ಫ್ರೆಂಡು. ಸೊ ಅವ್ರು ಬಂದು ನಂಗೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಅವ್ರ ವೈಫು ಮಟನ್ ಅಡುಗೆ ಮಾಡ್ತಾಯಿದ್ದಾರೆ. ಅವಳು ಅಡುಗೆ ಮಾಡ್ತಾಯಿದ್ಲು. ಕೊನೆಗೆ ನಾವು ಏನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ಒಲೆನೂ ಇಲ್ಲಿ ಯಾರೂ ಒಲೆನೂ ಕೂಡ ಹಚ್ಚಿ ಅಂದರೆ ಒಲೆನ ಹಚ್ಚಿಬಿಟ್ಟು ಇಟ್ಟಿದ್ರು. ಸೊ ಒಲೆಯಲ್ಲಿ ಅಡುಗೆ ಮಾಡಿದ್ರೆ ಟೇಸ್ಟ್ ಇರುತ್ತೆ ಅಂತ ಹೇಳಿಬಿಟ್ಟು ಆ ಕಡೆ ಈ ಕಡೆ ಎಲ್ಲ ಕಟ್ಗೆ ಹುಡುಕಿ ಇಟ್ಕೊಂಡು ಬಂದು ಒಲೆ ಹಚ್ಚಿಬಿಟ್ಟು ಅಟ್ಲೀಸ್ಟ್ ಅನ್ನನಾದರೂ ಒಲೆ ಮೇಲೆ ಮಾಡಿದ್ರಾಯ್ತು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಈ ರೀತಿ ಒಲೆ ಮೇಲೆ ಅನ್ನನ ಮಾಡ್ತಾಯಿದ್ದೀವಿ ನಾವು. ಕಟ್ಟಿಗೆ ಹಚ್ಚಿದ್ವಿ. ಸುಮ್ಮನೆ ತುಂಬ ಗಾಳಿ ಬರ್ತಾ ಇರೋದ್ರಿಂದ ನಾವು ಆ ರೀತಿ ಹಾಸಿಗೆ ಕೂಡ ಒಂದು ಕಟ್ಕೊಂಡಿದ್ದೀವಿ. ಈ ರೀತಿ ಅನ್ನ ಕೂಡ ಬೇಗನೆ ಆಗೋಯಿತು ಒಲೆ ಮೇಲೆ ಮಾಡಿರೋದ್ರಿಂದ.
ಇವರು ಯಾವತ್ತೂ ಈ ರೀತಿ ಒಲೆಯಲ್ಲಿ ಮಾಡಿರೋದನ್ನು ಊಟ ಮಾಡೇ ಇಲ್ವಂತೆ. ಹಾಗೆ ಈ ರೀತಿ ಒಲೆಯಲ್ಲಿ ಮಾಡೋದು ಕೂಡ ಅಭ್ಯಾಸ ಇಲ್ಲ ಅಂತ ಹೇಳ್ತಾಯಿದ್ರು. ನಾವು ನಮ್ಮ ಮನೆಯಲ್ಲಿ ಮಾಡಿ ಅಭ್ಯಾಸ ಇರೋದ್ರಿಂದ ಸೊ ಅನ್ನನ ನಾನೇ ಮಾಡ್ತಾಯಿದ್ದೆ. ಆದರೆ ನನಗೊಂದು 20ರಿಂದ 30 ಸಾರಿ ನಮ್ಮ ಹಸ್ಬೆಂಡ್ ಫ್ರೆಂಡ್ ಹೇಳ್ತಾಯಿದ್ರು, ಇಷ್ಟು ಹತ್ತಿರದಲ್ಲಿ ಕೈ ತೊಗೊಂಡು ಹೋಗಬೇಡ, ನಿಂಗೆ ಕೈ ಸುಡುತ್ತೆ ಅಂತೇಳಿ. ಸೊ ಆ ಮಾತೆಲ್ಲ ಕೇಳಿಸ್ಕೊಳ್ತಾ ಮಾಡ್ತಾಯಿದ್ದೆ. ನನಗೆ ಸಿಕ್ಕಾಬಟ್ಟೆ ನಗು ಬರ್ತಾಯಿತ್ತು. ಯಾಕಂದ್ರೆ ನಮಗೆಲ್ಲ ಆಲ್ರೆಡಿ ಅಭ್ಯಾಸ ಇರೋದ್ರಿಂದ ನಮ್ಮ ಮನೇಲಿ ಮಾಡೋದ್ರಿಂದ ನಮಗೇನು ಅಷ್ಟು ಇದು ಅನ್ನಿಸ್ತಿರಲಿಲ್ಲ. ಆದರೆ ಈ ಹೊಗೆ ಅಂತೂ ಸಿಕ್ಕಾಬಟ್ಟೆ ಕಣ್ಣೆಲ್ಲ ಉರಿತಾ ಇತ್ತು. ಅದು ಒಂದೇ ಇಲ್ಲಿ ಪ್ರಾಬ್ಲಮ್ ಆಗಿದ್ದು. ಸೊ ಅವ್ರು ನಮ್ಗೆ ಕೇಳ್ತಾಯಿದ್ರು, ನಿಮ್ಮ ಮನೇಲಿ ಇದೇ ರೀತಿ ಅಡುಗೆ ಮಾಡ್ತೀರಾ ಅಂತೇಳಿ. ಹಾಂ, ನಮ್ಮ ಮನೇಲಿ ಈ ರೀತಿ ಒಲೆಯಲ್ಲೇ ಮಾಡ್ತೀವಿ. ಒಲೆಯಲ್ಲಿ ಮಾಡಿದರೆ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಅಡುಗೆ ಅಂತ ಹೇಳ್ತಾಯಿದ್ವಿ ನಾವು. ಲಾಸ್ಟಿಗೆ ಅವ್ರಿಗೆ ಕೂಡ ಅನಿಸ್ತಾಯಿತ್ತು, ಅಯ್ಯೋ ಒಲೆನೇ ಹಚ್ಚಿಬಿಟ್ಟಿದ್ವಿ ಅಲ್ಲ, ಮಟನ್ ಕೂಡ ಅದ್ರ ಮೇಲೆ ಮಾಡಬೇಕಿತ್ತು, ತುಂಬ ರುಚಿ ಆಗ್ತಾಯಿತ್ತು ಮಟನ್ ಕೂಡ ಮಾಡಿದರೆ ಅಂಥೇಳಿ. ಮೊದಲಿಗೆ ಅಷ್ಟು ನಮಗೆ ಐಡಿಯಾ ಬರಲಿಲ್ಲ. ಕೊನೆಯಲ್ಲಿ ಲಾಸ್ಟಿಗೆ ಪ್ಲ್ಯಾನ್ ಮಾಡಿಬಿಟ್ಟು ಅನ್ನನ ರೆಡಿ ಮಾಡ್ಕೊಂಡ್ವಿ. ಇಲ್ಲಿ ಮಟನ್ ಸಾಂಬಾರು ಮತ್ತು ಅನ್ನ, ಒಂದು ಸಲಾಡ್ನ ಮಾಡ್ಕೊಂಡಿದ್ವಿ. ಮಕ್ಕಳಿಗೆ ಕೂಡ ಅದನ್ನೇ ಊಟ ಮಾಡಿಸ್ಬಿದ್ರಾಯ್ತು ಅಂತ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅನ್ನನೂ ಕೂಡ ರೆಡಿ ಆಗೋಯಿತು ಒಲೆ ಮೇಲೆ ಬೇಗನೆ. ಆಮೇಲೆ ನೀರು ಎಲ್ಲ ಮಕ್ಕಳಿಗೆ ಆಟ ಸಾಮಾನು ಎಲ್ಲ ನಾವು ಮನೆಯಿಂದನೇ ತೊಗೊಂಡು ಬಂದಿದ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಒನ್ ಡೇ ಸಂಡೇ ಈ ರೀತಿ ಹೊರಗಡೆ ಹೋಗಿ ಊಟ ಮಾಡಿ ಟೈಮ್ ಸ್ಪೆಂಡ್ ಮಾಡ್ಕೊತ ಅಡುಗೆ ಮಾಡಿ ಊಟ ಮಾಡೋದ್ರಿಂದ ತುಂಬ ಖುಷಿ ಅನ್ನಿಸ್ತಾ ಇತ್ತು. ಮನೇಲಾಗಿದ್ದರೆ ಸಂಡೇ ಆದ್ರೇನು ಯಾವ ದಿನ ಆದ್ರೇನು ನಮ್ಮ ಹಸ್ಬೆಂಡ್ ಈ ರೀತಿ ನಮ್ಮ ಜೊತೆ ಹತ್ರನೇ ಇದ್ದು ಏನು ನಮ್ಮ ಜೊತೆನೇ ಟೈಮ್ ಕಳೆಯಲ್ಲ. ಸೊ ಇಲ್ಲಿ ಫುಲ್ ಒನ್ ಡೇ ನಮ್ಮ ಜೊತೆಗೇ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರಲ್ಲ, ತುಂಬ ಖುಷಿ ಆಗ್ತಾಯಿತ್ತು ನಮಗೆ. ನೋಡಿ ಇಲ್ಲಿ ಇವರು ಫೋಸ್ ಕೊಡ್ತಾಯಿದ್ದಾರೆ ಅಷ್ಟೇ, ಅಡುಗೆ ಏನು ಮಾಡ್ತಾ ಇಲ್ಲ, ಫೋಸ್ ಕೊಡ್ತಾಯಿದ್ದಾರೆ. हाँ, क्या बना रहे हैं इधर? हम लोग ये बिरयानी बना रहे हैं। व्हाइट बिरयानी। सबको पता चला तुम लोगों का स्टाइल देखे ये लोग सिर्फ फोटो वीडियो के लिए उधर खड़े हैं। व्हाइट बिरयानी नहीं है, पहले तो हम लोग चावल बना के फिर बाद में बिरयानी का करते हैं। दम नहीं, ये स्पेशल दम बिरयानी होता है। हल्दी बिरयानी, ये नाम है हल्दिया का बिरयानी, इसका नाम है हल्दी बिरयानी। यस, बनने के बाद दिखेगा। यस, बढ़िया है। मैं थोड़ा ये करता हूँ, रुको। मजा आ रहा है बच्चों? हाँ, बाहर आने से बहुत अच्छा लगता है। कुछ चलो वाइफ बोला उसने, आ जाओ। बोला उसने वाइफ नहीं है अभी, तो चला गया घर में। अरे कनाड मत बोलो, ऐसे आएंगे हम लोग घूमने के। ಇಲ್ಲಿ ಊಟ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಬೇರೆ ಕಡೆ ಹೋಗಬೇಕು ಅಂತ ಹೇಳಿ ಒಂದು ಜಾಗ ಡಿಸೈಡ್ ಆಗೋಯಿತು. ಅದೇನೆಂದರೆ ಇಲ್ಲಿ ಫ್ಲವರ್ ಶೋ ಇತ್ತು. ಸೊ ಅಲ್ಲಿಗೆ ಇಲ್ಲಿಂದ ಊಟ ಮಾಡಿಕೊಂಡು ಇಲ್ಲಿಂದನೇ ಈವ್ನಿಂಗ್ ಹೋಗಬೇಕು ಅನ್ನುವಂಥ ಪ್ಲ್ಯಾನ್ ಮಾಡ್ಕೊಂಡ್ವಿ ನಾವು ಇಲ್ಲಿ ಕೂತ್ಕೊಂಡಲ್ಲೇ. ನೋಡಿ, ಇಲ್ಲಿ ಮಟನ್ ಸಾಂಬಾರು ಮತ್ತು ಅನ್ನ ಮಾಡ್ಕೊಂಡಿದ್ವಿ. ಮಟನ್ ಸಾಂಬಾರು ಮಾತ್ರ ತುಂಬ ಅಂದರೆ ತುಂಬಾ ರುಚಿಯಾಗಿತ್ತು. ನನ್ನ ಫ್ರೆಂಡೇ ಅವಳೇ ಮಾಡಿರೋದು ಎಲ್ಲ ಅಡುಗೆ. ನಾನು ಜಸ್ಟ್ ರೈಸ್ನ ಅಷ್ಟೇ ಮಾಡಿದೆ, ಸೈಡ್ ತರಕಾರಿ ಏನಾದರೂ ಕಟ್ ಕೊಡ್ಲಿಕ್ಕೆ ಅಷ್ಟೇ ನಾನು ಹೆಲ್ಪ್ ಮಾಡಿದ್ದು. ಸೊ ಮಾಡಿದ್ದೆಲ್ಲ ಇವಳೇ ಮಾಡಿದ್ಲು. ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ವಿ ನಾವು. ಏನದು ಅವೇ ತಿಂದಿಲ್ಲ ಲೈಟ್ಲ ಪೀಸ್. ಹಂಗಾಯ್ತು, ಅದನ್ನ ಫಸ್ಟ್ ಇಂದ ಹಾಕಿದ ಪೀಸ್ ತಿಂದಿಲ್ಲ ಅವ್ ನಿನ್ನ. ನಾ ತಿನ್ನಲಿಲ್ಲ, ಮತ್ತೇನು ಮಾಡಿ ತಿಂತಾನ. ಹಾಕೊಂತೀನಿ, ಆಮೇಲೆ ವಾಪಸ್ ಹಾಕಕ್ ಬರ್ತಿದ್ದೆ. देखो कितना सुंदर दिख रहा है सर। दिखा, मुझे भी दिखा। इधर फोन में देखो, मैंने दिखा। अरे फोन में से दिखेगा। देखिए यहाँ पर बोट है। तुम लोग ಊಟನ ಮಾಡ್ತಾನೆ ತುಂಬ ಟೈಮ್ ಆಗೋಗಿತ್ತು. 4 ಗಂಟೆ ಆಗೋಗ್ಬಿಟ್ಟಿತ್ತು. ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಇಲ್ಲಿ ಸನ್ಸೆಟ್ ಅಂದರೆ ನಾವು ನದಿ ಪಕ್ಕದಲ್ಲಿರುವಂಥ ಹೊಲದಲ್ಲಿ ಬಂದಿರೋದ್ರಿಂದ ಇಲ್ಲಿ ನದಿ ಹತ್ರನೇ ನಮಗೆ ಸನ್ಸೆಟ್ ಕೂಡ ನೋಡಲಿಕ್ಕೆ ಸಿಗ್ತಾಯಿತ್ತು. ಸೊ ಇಲ್ಲಿ ಬಂದುಬಿಟ್ಟು ಸನ್ಸೆಟ್ನ ನೋಡಿಕೊಂಡು ನಾವು ಫ್ಲವರ್ ಶೋ ಏನಿತ್ತಲ್ವ ಅಲ್ಲಿಗೆ ಹೋಗಿದ್ದಾಯಿತು. ಈ ಫ್ಲವರ್ ಶೋ ಏನು ನಡೀತಾ ಇರುತ್ತಲ್ವ, ಸೊ ಆ ಕಂಪ್ನಿಯಲ್ಲಿ ಕೂಡ ನಮ್ಮ ಕರ್ನಾಟಕದಿಂದ ಗೊತ್ತಿರೋರು ಕೆಲಸ ಮಾಡ್ತಾರೆ, ಇಂಡಿಯನ್ ಆಯಿಲ್ ಅಂಥೇಳಿ. ಇಲ್ಲಿ ವರ್ಷವೂ ಕೂಡ ಈ ರೀತಿ ಫ್ಲವರ್ಸ್ ಎಕ್ಸಿಬಿಷನ್ ಅಥವಾ ಶೋ ಈ ರೀತಿ ಮಾಡ್ತಾ ಇರ್ತಾರೆ. ಅದು ಈ ಟೈಮಲ್ಲೇ ಇರುತ್ತೆ, ಜನವರಿ ಫೆಬ್ರವರಿ ಟೈಮಲ್ಲೇ ಇಟ್ಟಿರ್ತಾರೆ. ಇಲ್ಲಿ ಅದು ಎಷ್ಟು ವಿಧವಾಗಿರುವಂಥ ಫ್ಲವರ್ಸ್ ಇರುತ್ತಲ್ಲ, ನ್ಯಾಚುರಲ್ ಫ್ಲವರ್ಸ್ ನೋಡಲಿಕ್ಕೆ ಒಂಥರ ಚೆಂದ ಅನ್ನಿಸ್ತಾ ಇರುತ್ತೆ, ಖುಷಿ ಅನ್ನಿಸ್ತಾ ಇರುತ್ತೆ. ಯಾಕಂದರೆ ಆದಷ್ಟು ಎಲ್ಲರ ಮನಸ್ಸಿಗೂ
ನ್ಯಾಚುರಲ್ ಆಗಿರುವಂಥ ಪ್ಲೇಸಸ್ನ ನೋಡಿದೆ, ಈ ಹಸಿರನ್ನು ನೋಡಿದರೆ, ಮತ್ತು ಚೆನ್ನಾಗಿ ಹೊಳಿತಾ ಇರುವಂಥ ಹೂಗಳನ್ನು ನೋಡಿದಾಗ ಅಥವಾ ಚೆನ್ನಾಗಿ ಹೂಗಳ ಸ್ಮೆಲ್ಲನ್ನು ನೋಡಿದಾಗ ಯಾರಿಗಾದ್ರೂ ಅಷ್ಟೇ ಅಲ್ವಾ, ಮನಸ್ಸು ಒಂದು ಸ್ವಲ್ಪ ಶಾಂತಿ ಅನ್ನಿಸ್ತಾ ಇರುತ್ತೆ, ಹಾಗೆ ಫ್ರೆಶ್ ಅನ್ನುವಂಥ ಫೀಲ್ ಬರ್ತಾ ಇರುತ್ತೆ. ಇಲ್ಲಿ ಕೂಡ ಅಷ್ಟೇ ನಮಗೆ ಎಷ್ಟು ವೆರೈಟೀಸ್ ಫ್ಲವರ್ಸ್ನ ನೋಡ್ಕೊಂಡ್ವಲ್ವ, ತುಂಬ ಅಂದರೆ ತುಂಬಾ ಖುಷಿ ಆಗ್ತಾಯಿತ್ತು. ಆದರೆ ನಮಗೆ ಅಷ್ಟೊಂದು ಎಂಜಾಯ್ ಮಾಡಲಿಕ್ಕೇ ಬಿಡ್ತಾಯಿಲ್ಲ ಗಿದ್ದ ನನ್ನ ಮಗ. ಇಲ್ಲಿ ಇದು 46th ಆ್ಯನ್ಯುವಲ್ ಫ್ಲವರ್ಸ್ ಶೋ ಅಂತೆ. ಕೆಲವೊಂದು ಈ ರೀತಿ ಸೈಡಲ್ಲಿ ಡಿಸೈನ್ ಏನು ಮಾಡಿದಾರಲ್ಲ ಅದು ಆರ್ಟಿಫಿಷಿಯಲ್ ಫ್ಲವರು, ಆಮೇಲೆ ಇವೆಲ್ಲ ನೇತು ಹಾಕಿದ್ದಾರಲ್ವ, ಸೊ ಇದು ಮಾತ್ರ ರಿಯಲ್ ಫ್ಲವರ್ಸು. ಇಷ್ಟು ದೊಡ್ಡವಾಗಿರುವಂಥ ಫ್ಲವರ್ಸನ್ನು ಇಟ್ಟಿದ್ರು. ಹಾಗೆ ಇಲ್ಲಿ ಬೇರೆ ಕಂಪ್ನಿಯೆಲ್ಲ ಏನು ಕೆಲಸ ಮಾಡ್ತಿರ್ತಾರಲ್ಲ, ಬೇರೆ ಬೇರೆ ಕಂಪ್ನಿಯಲ್ಲಿ ಕೂಡ ಅವರವ್ರ ಕಂಪನಿಯಿಂದ ಈ ರೀತಿ ಫ್ಲವರ್ಸ್ನ ತೊಗೊಂಡು ಬಂದು ಇಡ್ತಾರೆ. ಸೊ ಅದರಲ್ಲೂ ಕೂಡ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಅನ್ನೋವಂಥದ್ದು ಕೂಡ ಫ್ಲವರ್ಸಿಂದ ಕೂಡ ಕಂಪ್ನಿಗೆ ಕೊಡ್ತಾರೆ. ಈ ರೀತಿ ಸ್ಟ್ಯಾಚುವಲ್ಲಿ ಕೂಡ ಇಲ್ಲಿ ಸೈಡೆಲ್ಲ ಇಟ್ಟಿದ್ರಲ್ಲ ಅದೆಲ್ಲ ಫ್ಲವರ್ಸಿಂದನೇ ಏನು ಡೆಕೋರೇಷನ್ ಎಲ್ಲ ಫ್ಲವರ್ಸಿಂದನೇ ಮಾಡಿರ್ತಾರೆ. ಮತ್ತು ಫೋಟೋಸ್ ಕೂಡ ತೆಗೆಸ್ಕೊಳ್ಳಿಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಫೋಟೋಸ್ ಕೂಡ ಸಖತ್ತಾಗಿ ಫೋಟೋಸ್ನ ತೆಗೆಸ್ಕೊಂಡ್ವಿ. ಹಾಗೆ ಏನಂದರೆ ಈ ರೀತಿ ಗಿಡಗಳನ್ನೆಲ್ಲ ನೋಡಿದಾಗಂತೂ ಒಂಥರ ಖುಷಿ ಅನ್ನಿಸ್ತಾ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ, ಈ ಹಸಿರಾಗಿರುವಂಥ ಮನಿ ಪ್ಲ್ಯಾಂಟು ಮತ್ತು ಇಂಡೋರು ಔಟ್ಡೋರಲ್ಲಿಡುವಂಥ ಗಿಡಗಳೆಲ್ಲವೂ ಕೂಡ ಇಲ್ಲಿ ಇಟ್ಟಿದ್ರು. ಒಂಥರ ಖುಷಿ ಅನ್ನಿಸ್ತಾ ಇತ್ತು. ಇಲ್ಲಿ ಲೈಟಿಂಗ್ಸ್ ಕೂಡ ಹಾಗೆ ಹಾಕಿದ್ದಾರೆ. ಹಾಗೆ ಗಿಡಗಳನ್ನೆಲ್ಲ ಹಸಿರು ಗಿಡಗಳನ್ನೇ ಹಾಕಿರೋದ್ರಿಂದ ಇಲ್ಲಿ ಹೋಗಿದ ತಕ್ಷಣವೇ ನಮಗೇನೋ ಒಂದು ಟೈಪ್ ಖುಷಿ ಅಂತ ಅನ್ನಿಸ್ತಾ ಇತ್ತು. ತುಂಬ ಚೆನ್ನಾಗಿ ಬೆಳೆಸಿದ್ರು ಈ ಗಿಡಗಳನ್ನೆಲ್ಲ. ನನಗೂ ಕೂಡ ಅಷ್ಟೇ ಗಿಡಗಳನ್ನು ಬೆಳೆಸಬೇಕು ಅನ್ನುವಂಥದ್ದು ತುಂಬ ಆಸೆ. ಆದರೆ ಗಿಡನ ಬೆಳೆಸಲಿಕ್ಕೇ ಆಗ್ತಾಯಿಲ್ಲ ನನಗೆ. ನೋಡಿ ಸ್ಟೆಪ್ ಬೈ ಸ್ಟೆಪ್ಪು ಎಲ್ಲ ರೀತಿ ಫ್ಲವರ್ಸ್ನ ಇಟ್ಟಿದ್ದಾರೆ. ತುಂಬ ಅಂದರೆ ತುಂಬಾ ಸಖತ್ತಾಗಿ ಕಾಣಿಸ್ತಾ ಇತ್ತು. ಇದೊಂದು ಸ್ವಲ್ಪ ದೂರದವರೆಗೂ ಈ ರೀತಿ ಸ್ಟೆಪ್ ಏನಿದೆ ಅಲ್ವಾ, ಸೊ ಅದರ ತುಂಬಾ ಗಿಡಗಳನ್ನು ಇಟ್ಟಿದ್ರು. ಈ ಫ್ಲವರ್ಸ್ ಏನಿದೆ ಅಲ್ವಾ, ಇದು ನಮ್ಮ ಕಂಪನಿಯಿಂದ, ನನ್ನ ಹಸ್ಬೆಂಡ್ ಜಾಬ್ ಮಾಡ್ತಾರಲ್ವ ಆ ಕಂಪನಿಯಿಂದ, HPL ಕಂಪನಿಯಿಂದ ಇದು ಫ್ಲವರ್ಸ್ನ ತಂದು ಇಟ್ಕೊಂಡಿದ್ರು. ಇಲ್ಲಿ ಪೆಟ್ರೋಕೆಮಿಕಲ್ ಲಿಮಿಟೆಡ್ ಅಂತ ಇದೆ ಅಲ್ವಾ, ಸೊ ಎಲ್ಲ ಕಂಪ್ನಿಯವರು ತಂದಿರುವಂಥದ್ದು ಗಿಡಗಳನ್ನು ಇಟ್ಬಿಟ್ಟು ಅವ್ರವ್ರ ಕಂಪ್ನಿ ಹೆಸರನ್ನು ಹಾಕಿರ್ತಾರೆ. ಮತ್ತು ಯಾವ ಕಂಪ್ನಿಗೆ ಫಸ್ಟ್ ಪ್ರೈಸ್ ಸಿಕ್ಕಿದೆ ಅನ್ನೋದು ಕೂಡ ಇಟ್ಟಿರ್ತಾರೆ. ಆದಷ್ಟು ಈ ರೀತಿ ಅಂದರೆ ಎಲ್ಲ ಕಲರ್ಸ್ ಹೂಗಳನ್ನು ನೋಡಿದ ತಕ್ಷಣ ನಮಗಿನ್ನ ನೋಡಬೇಕು ಅನ್ನಿಸ್ತಿತ್ತು. ಆದರೆ ನನ್ನ ಮಗ ಅಂತೂ ಅಲ್ಲೆಲ್ಲ ಗೇಮ್ಸ್ ಇದ್ವಲ್ವ, ಸೊ ಅವನ್ನ ಆಡಬೇಕು ಅಂತ ಅವನು ಇಲ್ಲಿ ನಮಗೆ ನೀಟಾಗಿ ನೋಡಲಿಕ್ಕೇ ಬಿಡ್ತಾಯಿಲ್ಲ. ಅಲ್ಲಿಗೆ ಆಟ ಆಡಬೇಕು ಅಂತ ಹೇಳಿ ಅಲ್ಲಿಗೆ ಕರಿತಾ ಇದ್ದ ನಮಗೆ. ಸೊ ಇದನ್ನೆಲ್ಲ ನೋಡಿಕೊಂಡು ಇಲ್ಲಿ ಕೆಲವೊಂದು ವೆಜಿಟೇಬಲ್ಸ್ ಕೂಡ ಇಟ್ಟಿದ್ರು. ಎಷ್ಟು ದೊಡ್ಡವಾಗಿರುವಂಥ ವೆಜಿಟೇಬಲ್ಸ್ನ ಇಟ್ಟಿದ್ರು ಅಂದರೆ ನಾನು ನೆಕ್ಸ್ಟ್ ಇಲ್ಲಿ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಫ್ಲವರ್ಸ್ ಕೂಡ ಅಷ್ಟೇ. ಈಗ ಚೆಂಡೆ ಹೂವು ಅಂತಾರಲ್ವ, ಚೆಂಡು ಹೂವು, ಆಮೇಲೆ ಡೇರೆ ಹೂವು, ಈ ರೀತಿ ಕೆಲವೊಂದು ಕನ್ನಡದಲ್ಲಿ ಗೊತ್ತಿರುವಂಥ ಹೆಸರುಗಳನ್ನು ಹೇಳ್ತಿದ್ದೀನಿ. ಸೊ ಅಂಥವೆಲ್ಲ ತುಂಬ ನಾವು ಎರಡೂ ಕೈಯಿಂದನೂ ಹಿಡಿದ್ರೂ ಕೂಡ ಅಷ್ಟು ದೊಡ್ಡದಾಗಿ ಇರುವಂಥ ಹೂವನ್ನು ಇಟ್ಟಿದ್ರು ಅಲ್ಲಿ. ಆಮೇಲೆ ಇಲ್ಲಿ ಹಲ್ದಿಯಾ ಅಂತ ಕೂಡ ಇಲ್ಲಿ ಬರೆದಿದ್ದಿತ್ತು. ಗಿಡಗಳಿಂದನೇ ಇಚ್ಚಿ ಪುಟ್ಟ ಎಷ್ಟು ಪುಟ್ಟವಾಗಿರುವಂಥ ಹೂವು ಅಂದರೆ ಇದು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಇದು ಸೈಡಲ್ಲಿ ಏನೂ ಗೊತ್ತಾಗಲಿಲ್ಲ ನನಗೆ, ಒಂಥರ ಬ್ರೋಕೊಲಿ ಟೈಪ್, ಕಾಲಿಫ್ಲವರ್ ಟೈಪ್ ಕಾಣಿಸ್ತಾ ಇತ್ತು. ಮೋಸ್ಟ್ಲಿ ಇದು ಕೂಡ ಒಂದು ಫ್ಲವರ್ ಅಂತ ಅಂದ್ಕೊಂಡ್ವಿ ನಾವು. ಈ ಪುಟ್ಟದಾಗಿರುವಂಥ ಬಟ್ಲು ಅಂತಾರಲ್ವ, ಸೊ ಆ ಥರ ಬಟ್ಲುನ ಇಟ್ಟಿದ್ರು ಇಲ್ಲಿ. ಇದು ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇತ್ತು. ಈ ವಿಡಿಯೋದಲ್ಲಿ ಅಷ್ಟು ನೀಟಾಗಿ ಕಾಣಿಸ್ತಿಲ್ಲ, ಆದರೆ ರಿಯಲಾಗಿ ನೋಡಲಿಕ್ಕೆ ಸಖತ್ತಾಗಿ ಕಾಣಿಸ್ತಾ ಇತ್ತು. ಆದರೆ ನನಗೆ ಜಾಸ್ತಿ ಎಲ್ಲೂ ಮಲ್ಲಿಗೆ ಹೂವು ಜಾಸ್ತಿ ಅಷ್ಟಾಗಿ ಕಾಣಿಸ್ಲಿಲ್ಲ. ಇದೇ ರೀತಿ ಶೋ ಏನು ಹೂವು ಇರ್ತಾವಲ್ವ, ಸೊ ಅದೇ ಜಾಸ್ತಿಯಲ್ಲಿ ಕಾಣಿಸ್ತಾ ಇತ್ತು ಶೋ ಹೂಗಳೆಲ್ಲ. ನೋಡಿ ಚೆಂಡೆ ಹೂವು ಇಲ್ಲಿ ಭಾಳಷ್ಟು ಎಲ್ಲ ಕಡೆ ಜಾಸ್ತಿ ಚೆಂಡು ಹೂವೆ ಪೂಜೆಗೂ ಆದ್ರೆ ಅಷ್ಟೇ ಚೆಂಡುಗಳನ್ನೇ ತುಂಬ ಜಾಸ್ತಿ ಇಟ್ಟಿರ್ತಾರೆ. ನೋಡಿ ಇಲ್ಲಿ ವೆಜಿಟೇಬಲ್ಸ್ ಕೂಡ ಅಷ್ಟೇ ಎಲ್ಲ ಥರ ಕಲರು. ಹಾಗೆ ಈ ಕುಂಬಳಕಾಯಿ, ಆಮೇಲೆ ನವಿಲುಕೋಸು, ಆಮೇಲೆ ಈ ರೀತಿ ಇದು ಏನೂ ಗೊತ್ತಿಲ್ಲ ಎಷ್ಟು ದೊಡ್ಡದಾಗಿರುವಂಥ ಒಂಥರ ಬಡ್ಡೆ ಟೈಪ್ ಇತ್ತು. ಆಮೇಲೆ ಹಲಸಲಣ್ಣಿನಕಾಯಿ, ಮತ್ತು ದುಂಡು ಕುಂಬಳಕಾಯಿ, ಉದ್ದಂದು ಕುಂಬಳಕಾಯಿ, ಆಮೇಲೆ ಬದನೆಕಾಯಿ, ಕಾಲಿಫ್ಲವರು, ಕ್ಯಾಬೇಜು, ಇದೆಲ್ಲ ವಿಧವಾಗಿರುವಂಥದ್ದು ಇಟ್ಟಿದ್ರು. ಹಾಗೆ ಸಿಕ್ಕಾಬಟ್ಟೆ ದೊಡ್ಡದು, ಭಾಳ ದೊಡ್ಡ ಸೈಜಲ್ಲಿ ಇಲ್ಲಿ ಇಟ್ಟಿದ್ರು. ಈ ಕುಂಬಳಕಾಯಿ ನೋಡಿದರೆ ಎಷ್ಟು ದೊಡ್ಡದಾಗಿತ್ತು ಅಂತಂದರೆ
ಸಿಕ್ಕಾಬಟ್ಟೆ ದೊಡ್ಡದಾಗಿತ್ತು. ನಾವು ಇದನ್ನು ನೋಡಿ ಅಂತ ಇದ್ವಿ, ಇಷ್ಟು ದೊಡ್ಡದಾಗೋವರೆಗೂ ಬಿಟ್ಟಿದ್ದಾರಾ ಅಂತೇಳಿ. ಜಸ್ಟ್ ಇಲ್ಲಿ ಶೋಗೆ ಇಡಲಿಕ್ಕೆ ಅಂಥೇಳಿ ಇವನ್ನೆಲ್ಲ ಬೆಳೆಸಿದ್ದಾರೆ ಅಷ್ಟೇ. ಸಖತ್ತಾಗಿ ಖುಷಿ ಅನ್ನಿಸ್ತಾ ಇತ್ತು. ನಾವು ವರ್ಷವೂ ಹೋಗಿರ್ತೀವಿ ಇಲ್ಲಿಗೆ, ನಮಗೆ ತುಂಬ ಚೆನ್ನಾಗಿ ಖುಷಿ ಅನ್ನಿಸ್ತಿತ್ತು. ಆಮೇಲೆ ಕೆಲವೊಂದು ಗಿಡಗಳನ್ನು ಇಲ್ಲಿ ಮಾರಾಟ ಮಾಡಲಿಕ್ಕೆ ಕೂಡ ಇಟ್ಟಿದ್ದರು, ಅಲ್ಲಿ ಕೂಡ ನೋಡಿಕೊಂಡ್ವಿ. ನನಗೆ ತೊಗೋಬೇಕು ಅಂತ ಅನ್ನಿಸ್ತಾ ಇತ್ತು. ನಾನು ಎಷ್ಟೇ ಗಿಡ ಬೆಳೆಸಿದ್ರೂ ಸಹ ನನ್ನ ಮಗ ಅಂತೂ ಅವನ್ನೆಲ್ಲ ಕಿತ್ತಾಕಿ ಹಾಳು ಮಾಡಿಬಿಡ್ತಾನೆ. ಅದಕ್ಕೋಸ್ಕರ ನನ್ನ ಮಗನಿಗೋಸ್ಕರ ನಾನು ಯಾವುದೇ ಗಿಡನ ಹಾಕ್ತಾಯಿಲ್ಲ ಜಾಸ್ತಿ. ಸ್ವಲ್ಪ ಬೇಕಾಗಿದ್ದಷ್ಟು ಪೂಜೆಗೆ ತುಳಸಿ, ಆಮೇಲೆ ಅಲೋವೆರಾ ಈ ಥರದ್ದು ಅಷ್ಟೇ, ಮನಿ ಪ್ಲ್ಯಾಂಟ್ ಅಷ್ಟೇ ಇಟ್ಕೊಂಡಿರೋದು ಮನೆಯಲ್ಲಿ. ಅವನು ಇನ್ನೊಂದು ಸ್ವಲ್ಪ ದೊಡ್ಡವನಾದಮೇಲೆ ಬೆಳೆಸಿದ್ರಾಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇವು ಕೂಡ ಅಷ್ಟೇ, ಆಲದ ಮರ, ಆಮೇಲೆ ಅರಳೆ ಮರ ಆ ಟೈಪಲ್ಲೆಲ್ಲ ಕಾಣಿಸ್ತಾ ಇತ್ತು ಇದನ್ನೆಲ್ಲ ನೋಡಿದರೆ. ಅದು ಎಷ್ಟು ಪುಟ್ಟದಾಗಿ ಇತ್ತು, ಅದನ್ನು ನೋಡಿ ಖುಷಿ ಆಯಿತು ನಮಗೆ. ಇದೆಲ್ಲ ನೋಡಿಕೊಂಡು ನಾವು ನಮ್ಮ ಫ್ರೆಂಡ್ ಇದ್ದಾರೆ ಅಂದ್ವಲ್ವ, ಸೊ ಅವ್ರ ಮನೆಗೆ ಹೋಗಿ ಊಟ ಮಾಡ್ಕೊಂಡು. ಇದು ನೋಡಿ ಹುಣಸೆ ಹಣ್ಣಿನ ಮರ, ಇದು ಇಷ್ಟು ಪುಟ್ಟದಾಗಿದೆ. ಅದು ಪಾಟಲ್ಲಿ ಬೆಳೆಸಿದ್ದಾರೆ ಹುಣಸೆ ಹಣ್ಣಿಂದು ಗಿಡನ, ಮರ ಟೈಪು. ಅದು ನೋಡಲಿಕ್ಕೆ ಇಷ್ಟು ಪುಟ್ಟದಾಗಿತ್ತು. ಖುಷಿ ಅನ್ನಿಸ್ತಾ ಇತ್ತು ಇದನ್ನೆಲ್ಲ ನೋಡಿದರೆ. ನನ್ನ ಮಗನಿಗೂ ಕೂಡ ಆಟ ಆಡಿಸ್ಕೊಂಡು ಅವ್ರ ಮನೆಗೆ ಹೋಗಿ ಊಟ ಮಾಡಿಕೊಂಡು ನಾವು ಮನೆಗೆ ಹೋಗುವಷ್ಟರಲ್ಲಿ 9 ಗಂಟೆ ಆಯಿತು. ಸೊ ಮನೆಗೆ ಹೋಗಿರುವಂಥ ಬ್ಲಾಗ್ನ ನಾನು ವಿಡಿಯೋನ ಮಾಡಲಿಕ್ಕಾಗಲಿಲ್ಲ, ಯಾಕಂದರೆ ನನ್ನ ಮಗ ಆಲ್ರೆಡಿ ಮಲಗಿಬಿಟ್ಟಿದ್ದ. ಸುಸ್ತಾಗಿರೋದ್ರಿಂದ ಬೆಳಗ್ಗೆಯಿಂದ ಅಲ್ಲಿ ಪಿಕ್ನಿಕಲ್ಲಿ ಹೊರಗಡೆ ಇದ್ವಲ್ವ, ಮಧ್ಯಾಹ್ನ ಮಲಗಿರದೇ ಇರೋದ್ರಿಂದ ಬೆಳಗ್ಗೆನೂ ಕೂಡ ಅವನು ಮಲ್ಕೊಂಡ್ಬಿಟ್ಟಿದ್ದ ಗಾಡಿಯಲ್ಲೇ. ಸೊ ಅವನ್ನ ಕರ್ಕೊಂಡು ಮನೆಗೆ ಬಂದು ನಾವು ಸ್ವಲ್ಪ ಫ್ರೆಶ್ ಆಗಿ ಮಲ್ಕೊಂಡ್ವಿ. ಮತ್ತೆ ನೆಕ್ಸ್ಟು ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.